ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಈ ಒಂದು ಐತಿಹಾಸಿಕವಾದಂಥ ಜಿಲ್ಲೆ, ಧಾರ್ಮಿಕ ವನ್ಯ ಪ್ರದೇಶದಲ್ಲಿ ಅಡಗಿರೋಂಥ ಇದೊಂದು ಪುಣ್ಯ ಭೂಮಿ. ಮೊದಲಿಂದ ಕೂಡ ಈ ಜಿಲ್ಲೆಗೆ ಯಾರು ಭೇಟಿ ಕೊಟ್ಟರೆ ರಾಜಕಾರಣದಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಅನ್ನೋದು ಒಂದು ಮಾತಿತ್ತು. ಅದೆಲ್ಲ ಮೌಢ್ಯ. ನಂಬಿಕೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇವತ್ತು ಮಲೆ ಮಹದೇಶ್ವರ, ಈ ಮಧ್ಯರಂಗ, ಸಿದ್ದಪ್ಪಾಜಿ, ಬಿಳಿರಂಗೇನಕೆಡ್ಡ, ಗೋಪಾಲ ಸ್ವಾಮಿ, ಇವೆಲ್ಲ ಈ ಪುಣ್ಯಕ್ಷೇತ್ರಗಳು. ಆಮೇಲೆ ಚಾಮುಂಡೇಶ್ವರ ಇವೆಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ಜನ ನಡ್ಕೊಂಡು ಅವ್ರದ್ದು ಆಸೆ ಆಕಾಂಕ್ಷೆಗಳನ್ನು, ನೆಮ್ಮದಿಯನ್ನು ತೀರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಶ್ರೀರಂಗಪಟ್ಟಣ, ಮಧ್ಯರಂಗ, ಅಂತರಂಗ ಈ ಮೂರು ಕಡೆ ಕೂಡ ಬೆಳಗ್ಗೆಯಿಂದ ಹೊತ್ತು ಮುಳುಗಿ ಒಳಗಡೆ ಮೂರನ್ನು ಪ್ರವಾಸ ಮಾಡೋಂಥ ಒಂದು ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ರಂಗನಾಥ ಸ್ವಾಮಿಯ ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕೆಲಸ ನಮ್ಮ ಸರ್ಕಾರದ ಜೊತೆಯಲ್ಲಿ ನಮ್ಮ ಖಾಸಗಿ ಒಬ್ಬ ಸ್ನೇಹಿತರು ಮಹೇಶ್ ರೆಡ್ಡಿಯವರು ಇದನ್ನು ನಿರ್ವಹಿಸಿದ್ದಾರೆ. ನಾನು, ಜಿಲ್ಲಾ ಮಂತ್ರಿಗಳು, ಧಾರ್ಮಿಕ ಮಂತ್ರಿಗಳು, ನಮ್ಮೆಲ್ಲ ಶಾಸಕರು ನಾವೆಲ್ಲ ಬಂದು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಇವತ್ತು ಕ್ಯಾಬಿನೆಟ್ಟು ಇದೆ. ಆದರೂ ಕೂಡ ಇವತ್ತು ಜನರ ನೆಮ್ಮದಿಗೆ ನಾನಾಗಲೇ ಹೇಳ್ದಂಗೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಸೊ ಅದರಿಂದ ಈ ಪುಣ್ಯಕ್ಷೇತ್ರ ಯಾತ್ರಿಕರಿಗೆ ಭಾಳ ಪ್ರಸಿದ್ಧವಾದ್ದು. ಈ ಜಾಗದಲ್ಲಿ ತಮ್ಗೆ ಗೊತ್ತಿದೆ,